ಹಾಯ್ ಹಲೋ ನಮಸ್ಕಾರಗಳು. ವೆಲ್ಕಮ್ ಬ್ಯಾಕ್ ಟು ಎಸ್ ಪಿ ಸೂರ್ಯಂ ಲೈಫ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ ಸುಸ್ವಾಗತವನ್ನು ಕೋರ್ತಾ ಇದ್ದೀನಿ ಸ್ನೇಹಿತರೆ. ಬನ್ನಿ ಎಲ್ಲರೂ ಮಾಡುವ ಹ್ಯಾಪಿ ವಾರ ಮಂಗಳವಾರ ಎಲ್ಲರೂ ಸೇರಿ ಮಾಡೋಣ ವಿಶ್ವಕ್ಕೆ ನಮಸ್ಕಾರ ಅಂತ ಹೇಳ್ತಾ ಸ್ನೇಹಿತರೆ, ನಾವು ಯಾವುದೇ ಒಂದು ಕಾರ್ಯಕ್ರಮವನ್ನು ನಾವು ಶುರು ಮಾಡಬೇಕಂದ್ರೆ ಮೊದಲು ಹೆತ್ತ ತಂದೆ ತಾಯಿಗೆ ನಮಸ್ಕರಿಸಿ ಮತ್ತು ವಿಶ್ವಕ್ಕೆ ನಮಸ್ಕರಿಸಿ ಧನ್ಯವಾದಗಳನ್ನು ತಿಳಿಸಿ ಅದಾದ ನಂತರ ನಾವು ಕಾರ್ಯಕ್ರಮವನ್ನು ಶುರು ಮಾಡಿದ್ರೆ ಆ ಕಾರ್ಯಕ್ರಮ ಎಲ್ಲ ನಮಗೆ ಸುಫಲವನ್ನು ಕೊಡುತ್ತೆ ಅಂತ ಹೇಳ್ತಾ ಬನ್ನಿ ಸ್ನೇಹಿತರೆ, ಇವತ್ತಿನ ಸಂಚಿಕೆಯನ್ನು ಶುರು ಮಾಡೋಣ. ಇವತ್ತಿನ ಸಂಚಿಕೆಯಲ್ಲಿ ಮುಖ್ಯವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿರತಕ್ಕಂಥದ್ದು ಸ್ನೇಹಿತರೆ ಅಂದ್ರೆ, ಇವತ್ತು ನಾವು ಧ್ಯಾನದಿಂದ ಪ್ರತಿನಿತ್ಯ ಸ್ನಾನ ಅಂದ್ಕೊಂಡು ನಾವು ಪ್ರತಿನಿತ್ಯ ಧ್ಯಾನ ಮಾಡ್ತೀವಿ ಮತ್ತು ಧ್ಯಾನದಿಂದ ನಮಗೆ ದೊರೆಯುವ ಎಲ್ಲ ನಮ್ಮ ದೇಹದಲ್ಲಿರುವ ಅಂಗಾಂಗಗಳಿಗೆ ವ್ಯಾಯಾಮಗಳ ಬಗ್ಗೆ ನಾವು ಇವತ್ತು ಚರ್ಚೆಯನ್ನು ಮಾಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಅದಕ್ಕಿಂತ ಮೊದಲನೇದಾಗಿ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಧ್ಯಾನ ಸ್ನೇಹಿತರೆ. ಧ್ಯಾನ ಅಂತಂದ್ರೆ ಏನು ಮತ್ತು ಧ್ಯಾನ ಹೇಗೆ ಮಾಡೋದು ಅಂತ ಹೇಳ್ಬಿಟ್ಟು ನಾವು ತಿಳ್ಕೊಳ್ಳೋಣ ಬನ್ನಿ ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಧ್ಯಾನ ಅಂತಂದ್ರೆ ಮತ್ತು ನಾವು ಧ್ಯಾನವನ್ನು ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ನಾವು ಮಾಡ್ಬೇಕಾಗಿರೋದಂತಂದ್ರೆ ಸ್ನೇಹಿತರೆ, ಧ್ಯಾನವನ್ನು ಮಾಡ್ಬೇಕಾದ್ರೆ ನಾವು ಮೊದಲನೇದಾಗಿ ಒಂದು ನಿರ್ಮಲ ಪ್ರದೇಶವನ್ನು ನಾವು ಆಯ್ಕೆ ಮಾಡ್ಕೋಬೇಕು ಸ್ನೇಹಿತರೆ. ನಿರ್ಮಲ ಪ್ರದೇಶ ಆಯ್ಕೆ ಮಾಡೋದು ಹೇಗಂತಂದ್ರೆ, ನಾವು ಅಲ್ಲಿ ಕುಳಿತುಕೊಂಡು ಧ್ಯಾನವನ್ನು ಮಾಡುವಾಗ ನಮಗೆ ಯಾವುದೇ ಅಲ್ಲಿ ಅಡಚಣೆಗಳು ಆಗಬಾರ್ದು, ನಮಗೆ ಅಲ್ಲಿ ಯಾವುದು ತೊಂದರೆಗಳು ಆಗಬಾರ್ದು ಅನ್ನೋ ಥರ ಒಂದು ಒಳ್ಳೆ ನಿರ್ಮಲ ಪ್ರದೇಶವನ್ನು ಆಯ್ಕೆ ಮಾಡಬೇಕು. ಅದಾದ ನಂತರ ಅಲ್ಲಿ ಕುಳಿತುಕೊಂಡು ನಾವು ಧ್ಯಾನವನ್ನು ಮಾಡುವಾಗ ಒಂದು ಯೋಗ ಮ್ಯಾಟ್ ಆಗಲಿ ಇಲ್ಲ ಒಂದು ಚಾಪೆ ಆಗಲಿ ಇಲ್ಲ ಒಂದು ವಸ್ತ್ರವನ್ನಾಗಲಿ ನೆಲದ ಮೇಲೆ ಹಾಕೊಂಡು ಅದರ ಮೇಲೆ ಕೂತ್ಕೊಂಡು ಧ್ಯಾನ ಮಾಡೋದು ತುಂಬಾ ಒಳ್ಳೆಯದು ಸ್ನೇಹಿತರೆ. ನಾವು ಡೈರೆಕ್ಟ್ ಆಗಿ ನೆಲದ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಾರ್ದು. ಯಾಕಂತಂದ್ರೆ ಅಲ್ಲಿ ನಮಗೆ ನಕಾರಾತ್ಮಕ ಮತ್ತು ಸಕಾರಾತ್ಮಕ ಶಕ್ತಿಗಳು ಅಲ್ಲಿ ಇರ್ತವೆ. ಸೊ ಡೈರೆಕ್ಟ್ ಆಗಿ ನಾವು ನೆಲದ ಮೇಲೆ ಕೂತ್ಕೊಂಡು ಮಾಡೋದ್ರಿಂದ ನಮಗೆ ಅಲ್ಲಿ ನಕಾರಾತ್ಮಕ ಶಕ್ತಿ ಹೆಚ್ಚು ದೊರೆಯುತ್ತೆ ಅಂತ ಹೇಳ್ತಾ ತಿಳಿಸ್ತೀನಿ ಸ್ನೇಹಿತರೆ. ನಿಮಗೆ ಅದರಿಂದ ಸಕಾರಾತ್ಮಕ ಅಂದ್ರೆ ನೆಗೆಟಿವ್ ಪಾಸಿಟಿವ್ ಎನರ್ಜಿಗಳೇನಿದಾವೆ, ನಿಮಗೆ ಪಾಸಿಟಿವ್ ಎನರ್ಜಿ ಸಕಾರಾತ್ಮಕ ಶಕ್ತಿ ನಿಮಗೆ ದೊರೆಯಬೇಕಂತಂದ್ರೆ ಯೋಗ ಮ್ಯಾಟ್ ಆಗಲಿ ಒಂದು ಚಾಪೆ ಆಗಲಿ ಇಲ್ಲ ಒಂದು ವಸ್ತ್ರವನ್ನು ಚೆನ್ನಾಗಿರೋ ವಸ್ತ್ರವನ್ನು ನೆಲದ ಮೇಲೆ ಹಾಕೊಂಡು ನೀವು ಧ್ಯಾನವನ್ನು ಮಾಡೋದು ಉತ್ತಮ ಸ್ನೇಹಿತರೆ. ಅದಾದ ನಂತರ ನಾವು ಧ್ಯಾನದಲ್ಲಿ ಕುಳಿತುಕೊಳ್ಳೋದು ಹೇಗೆ ಅಂತಂದ್ರೆ ಸ್ನೇಹಿತರೆ, ನೋಡಿ ಇದು ನಾನು ಕುಳಿತುಕೊಂಡಿರೋದು ಸುಖಾಸನ ಮತ್ತು ಇನ್ನೊಂದು ವಜ್ರಾಸನ ಬರುತ್ತೆ. ನಿಮಗೆ ಯಾವುದು ಕಂಫರ್ಟ್ ಆಗುತ್ತೆ ಅದರ ಮೇಲೆ ಕೂತ್ಕೊಳ್ಳಿ. ಮತ್ತು ನಿಮಗೆ ಮಂಡಿ ನೋವು, ಕಾಲು ನೋವು, ಸೊಂಟ ನೋವು ಇರೋರು ನೀವು ಆರಾಮದಾಯಕವಾಗಿ ಚೇರ್ ಮೇಲೆ ಕೂತ್ಕೊಂಡು ಧ್ಯಾನವನ್ನು ಮಾಡಬಹುದು ಸ್ನೇಹಿತರೆ. ಧ್ಯಾನಕ್ಕೆ ಯಾವುದೇ ಕಾರಣಕ್ಕೂ ನಿಮಗೆ ಕಾಲು ನೋವು, ಕೈ ನೋವು, ಸೊಂಟ ನೋವು ಈ ಥರ ಸಮಸ್ಯೆಗಳು ಬರಲ್ಲ ಸ್ನೇಹಿತರೆ. ನಿಮಗೆ ಮುಖ್ಯವಾಗಿ ಧ್ಯಾನಕ್ಕೆ ಬೇಕಾಗಿರೋದು ನಿಮ್ಮ ಗಮನ. ಸೊ ಧ್ಯಾನದ ಮೇಲೆ ನೀವು ಎಷ್ಟು ಗಮನ ಹರಿಸ್ತೀರೋ ಅದು ಇಲ್ಲಿ ಮ್ಯಾಟರ್ ಆಗುತ್ತೆ ಸ್ನೇಹಿತರೆ. ಸೊ ಬನ್ನಿ, ಈಗ ನಾವು ಸ್ಟೆಪ್ ಬೈ ಸ್ಟೆಪ್ ತಿಳ್ಕೊಂಡಿವಿ. ಈಗ ಧ್ಯಾನವನ್ನು ಶುರು ಮಾಡಬೇಕು. ಧ್ಯಾನವನ್ನು ಶುರು ಮಾಡ್ಬೇಕಂತಂದ್ರೆ ಮೊದಲನೇದಾಗಿ ನಾವೇನ್ ಮಾಡಬೇಕು, ಆರಾಮದಾಯಕ ಕುಳಿತುಕೋಬೇಕು. ನೋಡಿ ನಾನು ಕುಳಿತುಕೊಂಡಿರೋದು ಸುಖಾಸನ. ನೀವು ಎಷ್ಟು ನಿಮಿಷವನ್ನು ನೀವು ಧ್ಯಾನವನ್ನು ಮಾಡ್ತಾ ಇದ್ದೀರೋ ಪ್ಲಾನ್ ಮಾಡಿಕೊಂಡು ಅಷ್ಟು ನಿಮಿಷ ನೀವು ಧ್ಯಾನ ಮಾಡುವಾಗ ನಿಮಗೆ ಕಾಲು ನೋವು, ಸೊಂಟ ನೋವು ಆಗದೆ ಇರೋ ಥರ ಆರಾಮದಾಯಕವಾಗಿ ಕುಳಿತುಕೊಳ್ಳೋದು ಮಾಡ್ಕೊಳ್ಳಿ ಸ್ನೇಹಿತರೆ. ನೋಡಿ ಇದು ಸುಖಾಸನ, ಇನ್ನೊಂದು ವಜ್ರಾಸನ ಬರುತ್ತೆ. ವಜ್ರಾಸನ ಎರಡು ಕಾಲುಗಳು ಹಿಂದೆ ತಿರ್ಕೊಂಡು ಕೂತ್ಕೊಳ್ಳೋದು. ಸೊ ಬನ್ನಿ ಸ್ನೇಹಿತರೆ, ಈಗ ಧ್ಯಾನವನ್ನು ಶುರು ಮಾಡೋಕ್ಕಿಂತ ಮುಂಚೆ ನಾವು ನೋಡಿ ಇದು ಬಂದ್ಬಿಟ್ಟು ಚಿನ್ಮುದ್ರಾಸನ ಅಂತ ಹೇಳ್ಬಿಟ್ಟು ಕರಿತೀವಿ ಸ್ನೇಹಿತರೆ. ಇದು ಈ ತರ ಕೂತ್ಕೊಳ್ಳೋದು ಚಿನ್ಮುದ್ರಾಸನ. ಇದು ಬಂದ್ಬಿಟ್ಟು ಉತ್ಸಾಸನ ಸ್ನೇಹಿತರೆ. ನೋಡಿ ಇದು ಬಂದ್ಬಿಟ್ಟು ಉತ್ಸಾಸನ. ಸೊ ಈಗ ನಾವು ಇದರಲ್ಲಿ ಕೂಡ ನಿಮಗೆ ಯಾವುದು ಕಂಫರ್ಟ್ ಆಗುತ್ತೋ ಅದರಲ್ಲಿ ನೀವು ಕುಳ್ಕೋಬಹುದು ಸ್ನೇಹಿತರೆ. ನಾನು ನೋಡಿ ನಿಮಗೆ ಉತ್ಸಾಸನದಲ್ಲಿ ಕೂತ್ಕೊಂಡು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಸ್ನೇಹಿತರೆ. ನೋಡಿ ಇದು ಉತ್ಸಾಸನ. ಸೊ ಅದಾದ ನಂತರ ನಾವು ಧ್ಯಾನದಲ್ಲಿ ಕುಳಿತುಕೊಳ್ಳುವಾಗ ಮೊದಲು ನಮ್ಮ ಮನಸ್ಸನ್ನು ಹಗರ ಮಾಡ್ಕೋಬೇಕು ಸ್ನೇಹಿತರೆ. ಕಣ್ಣನ್ನು ಮುಚ್ಚಿ ದೇಹವನ್ನು ಸಡಿಲಿಸಿ ಮತ್ತು ಬೆನ್ನು ಮೂಳೆಯನ್ನು ನೇರವಾಗಿ ಮಾಡ್ಕೊಳ್ಳಿ ಸ್ನೇಹಿತರೆ. ಬೆನ್ನು ಮೂಳೆ ನೇರವಾಗಿ ಇರಬೇಕು ಮತ್ತು ಮನಸ್ಸನ್ನು ಹಗರ್ ಮಾಡಬೇಕು. ಯಾವುದೇ ಒತ್ತಡಗಳು ಮತ್ತು ಯೋಚನೆಗಳು ಬರದ ಥರ ನೀವು ಆರಾಮದಾಯಕವಾಗಿ ಕುಳಿತುಕೋಬೇಕು. ಅದಾದ ನಂತರ ಈಗ ಒಂದು ದೀರ್ಘ ಉಸಿರನ್ನು, ಆಳವಾದ ಉಸಿರನ್ನು ನಿಧಾನವಾಗಿ ತಗೊಂಡು ಒಂದು ಉಸಿರನ್ನು ಬಿಡೋಣ ಸ್ನೇಹಿತರೆ. ಈಗ ಬನ್ನಿ, ಧ್ಯಾನದ ಫೌಂಡೇಶನ್ ಎಂದೇ ಕರೆಯಲ್ಪಟ್ಟತಕ್ಕಂಥ ಓಂಕಾರ, ಭ್ರಮರಿ ಮತ್ತು ಪ್ರಾಣಾಯಾಮಗಳನ್ನು ನಾವು ಮಾಡ್ಕೊಂಡು ಬರೋಣ. ಮೊದಲನೇದಾಗಿ ನಾವು ಓಂಕಾರವನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಸ್ನೇಹಿತರೆ,
ಓಂಕಾರವನ್ನು ಮಾಡೋಕ್ಕಿಂತ ಮುಂಚೆ ಕಣ್ಣನ್ನು ಮುಚ್ಚಿ ಮತ್ತು ಬೆನ್ನು ಮೂಳೆಯನ್ನು ನೇರ ಮಾಡ್ಕೊಳ್ಳಿ. ಈಗ ನಾವು ಕಣ್ಣು ಮುಚ್ಚಿದ ತಕ್ಷಣ ಸ್ನೇಹಿತರೆ ನಮಗೆ ಯೋಚನೆಗಳು ಬರೋಕ್ಕೆ ಶುರು ಆಗ್ತವೆ ಸ್ನೇಹಿತರೆ. ಯಾವುದೇ ಕಾರಣಕ್ಕೂ ನಾವು ಆ ಬರೋ ಯೋಚನೆಗಳನ್ನು ಉತ್ತರವನ್ನು ನೀಡಬಾರದು. ಆರಾಮದಾಯಕವಾಗಿ ಕುಳಿತುಕೊಳ್ಳಿ. ನಾವು ಈಗ ಓಂಕಾರ ಅಂದರೆ ಓಂಕಾರದ ಬಗ್ಗೆ ನಾವು ಗಮನವನ್ನು ಹರಿಸೋಣ. ಬನ್ನಿ ಸ್ನೇಹಿತರೆ, ಮೊದಲನೇದಾಗಿ ಶುರು ಮಾಡೋರು ಆರಾಮದಾಯಕವಾಗಿ ಕುಳಿತುಕೊಳ್ಳಿ ಮತ್ತು ನಿಮಗೆ ಎಷ್ಟಾಗುತ್ತೋ ಅಷ್ಟು ನಿಧಾನವಾಗಿ ಉಸಿರು ತಗೊಂಡು ಓಂಕಾರ ಮಾಡೋದನ್ನು ಮಾಡಿ ಸ್ನೇಹಿತರೆ. ಯಾವುದು ಭಯ ಬೇಡ, ಆತಂಕ ಬೇಡ, ಆರಾಮದಾಗಿ ಕೂತ್ಕೊಂಡು ಮಾಡಿ ಸ್ನೇಹಿತರೆ. ಓ ಸ್ನೇಹಿತರೆ, ನೀವು ಓಂಕಾರವನ್ನು ಮಾಡುವಾಗ ನಮ್ಮ ದೇಹದಲ್ಲಿರೋ ಎಲ್ಲ ಅಣುಗಳಿಗೂ ಎಲ್ಲ ಕಣಗಳಿಗೂ ಒಪ್ಪಿಸುವ ಹಾಗೆ ಮನಸ್ಸು ಪೂರ್ತಿಯಾಗಿ ರಿಲ್ಯಾಕ್ಸನ್ನು ಮಾಡಿ ಓಂಕಾರವನ್ನು ಮಾಡೋದ್ರಿಂದ ನಿಮಗೆ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳ ಚಟುವಟಿಕೆ ಮತ್ತು ಅವುಗಳ ಚಲನವಲನೆಯನ್ನು ನಾವು ಅನುಭವಿಸಬಹುದು ಸ್ನೇಹಿತರೆ. ಅದರಿಂದ ಓಂಕಾರವನ್ನು ಮಾಡೋದ್ರಿಂದ ನೀವು ಎಲ್ಲ ನಿಮ್ಮ ಕಣಗಳಿಗೂ ಒಪ್ಪಿಸುವ ಹಾಗೆ ಮನಸ್ಫೂರ್ತಿಯಾಗಿ ಓಂಕಾರವನ್ನು ಮಾಡಿ ಸ್ನೇಹಿತರೆ. ಓ ಈಗ ರಿಲ್ಯಾಕ್ಸ್ ಆಗಿರಿ ಮತ್ತು ಒಂದು ದೀರ್ಘವನ್ನು ಉಸಿರಾಟ ತಗೊಂಡು ಉಸಿರನ್ನು ಬಿಡಿ ಸ್ನೇಹಿತರೆ. ನಾವು ಈಗ ಓಂಕಾರವನ್ನು ಮಾಡಿದ್ದೀವಿ ಸ್ನೇಹಿತರೆ. ನೀವು ಹೊಸದಾಗಿ ಮಾಡಿರೋರು 2 ಕೈಯನ್ನು ಉಜ್ಜಿ ಮತ್ತು ಕಣ್ಣನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು
ತೆರೆಯಿರಿ ಸ್ನೇಹಿತರೆ ಇದು ಬಂದ್ಬಿಟ್ಟು ಓಂಕಾರ. ಸೊ ಓಂಕಾರದಿಂದ ನಮಗೆ ದೊರೆಯತಕ್ಕಂಥ ಅನುಭವಗಳು ಮತ್ತು ಉಪಯೋಗಗಳು ನಮ್ಮ ದೇಹಗಳಲ್ಲಿ ಅಂಗಾಂಗಗಳಕ್ಕಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ನಮ್ಮ ಶ್ವಾಸಕೋಶ ಮತ್ತು ಕುತ್ತಿಗೆಯಿಂದ ಕೆಳಭಾಗಕ್ಕೆಲ್ಲಕ್ಕದು ಸ್ಪರ್ಶವನ್ನು ನೀಡಿ ಅವುಗಳ ಚಲನವಲನೆ ಮತ್ತು ನಮ್ಮ ಶ್ವಾಸಕೋಶವನ್ನು ಅದು ವ್ಯಾಯಾಮ ಮಾಡಿಸತಕ್ಕಂಥ ಮಾಡುತ್ತದರಿಂದ ನಮ್ಮ ಶ್ವಾಸಕೋಶದ ಆರೋಗ್ಯ ಮತ್ತು ಶ್ವಾಸಕೋಶದ ಉಸಿರಾಟ ವೃದ್ಧಿ ಆಗುತ್ತೆ. ಜೊತೆಗೆ ನಿಮಗೆ ಧ್ವನಿ ಪೆಟ್ಟಿಗೆ ಏನಿದೆಯಲ್ಲ, ನಮ್ಮ ಗಂಟಲು, ಇದರ ಅನಾರೋಗ್ಯದ ಸಮಸ್ಯೆಗಳಿದೆ ಅಂದರೆ ನಿವಾರಣೆ ಮಾಡತಕ್ಕಂಥದ್ದು ಮತ್ತು ನಿಮಗೆ ಧ್ವನಿ ಪೆಟ್ಟಿಗೆಯ ರಾಗವನ್ನು ವೃದ್ಧಿ ಮಾಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಹೇಳಬೇಕಂತಂದರೆ, ನೀವು ಆ್ಯಂಕರಿಂಗ್ ಮಾಡ್ತಾ ಇದ್ದೀರೋ, ಸಿಂಗಿಂಗ್ ಮಾಡ್ತಾ ಇದ್ದೀರೋ ಮತ್ತು ಸ್ಕೂಲು ಮತ್ತು ಆಫೀಸ್ಗಳಲ್ಲಿ ಬೋಧನೆ ಮಾಡ್ತಾ ಇದ್ದೀರೋ, ನ್ಯೂಸ್ ಪೇಪರ್ ಓದ್ತಾ ಇದ್ದೀರೋ, ಈ ಥರ ಪ್ರತಿಯೊಬ್ಬರಿಗೆ ನಿಮಗೆ ಓಂಕಾರ ಬಹಳ ಅಂದರೆ ಬಹಳ ನಿಮಗೆ ಅನುಕೂಲವಾಗುತ್ತೆ ಸ್ನೇಹಿತರೆ. ಅದರಿಂದ ಪ್ರತಿನಿತ್ಯ ನೀವು 21 ಬಾರಿ ಓಂಕಾರವನ್ನು ಆರಾಮದಾಯಕವಾಗಿ ಮಾಡಿಕೊಂಡು ನೀವು ಇವುಗಳನ್ನೆಲ್ಲನೂ ಬೆನಿಫಿಟ್ಗಳು ನೀವು ಪಡ್ಕೋಬಹುದು ಸ್ನೇಹಿತರೆ. ಆದರೆ ನೀವು 1 ದಿನ ಮಾಡಿ, 2 ದಿನ ಮಾಡಿ, 3 ದಿನ ಮಾಡಿ, ವಾರ ಮಾಡಿದ್ರೆ ಆಗಲ್ಲ ಸ್ನೇಹಿತರೆ. ಇದರ ಜೊತೆ ನಾವು ಪ್ರತಿನಿತ್ಯ ನಾವು ಓಂಕಾರ ಮಾಡೋದ್ರಿಂದ ನಮ್ಮ ರಾಗ ಮತ್ತು ಅದರ ಜೊತೆಗೆ ನಮಗೆ ಏನು ನಾವು ಶಬ್ದಗಳನ್ನು ನಾವು ಮಾತಾಡ್ತೀವಿ, ಆ ಶಬ್ದಗಳಲ್ಲಿ ಸ್ಪಷ್ಟತೆಯನ್ನು ಕೊಡುತ್ತೆ ಅಂತ ಬಿಟ್ಟು ನಾನು ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಸೊ ಇದು ಓಂಕಾರದಿಂದ ನಮಗೆ ಸಿಗೋತಕ್ಕಂಥ ಲಾಭಗಳನ್ನು ನಾವು ಈಗ ತಿಳ್ಕೊಂಡಿದ್ದೀವಿ. ಈಗ ಬನ್ನಿ ಸ್ನೇಹಿತರೆ, ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡೋಣ. ಸ್ನೇಹಿತರೆ, ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡಬೇಕಂತಂದ್ರೆ ನೋಡಿ, ಮೊದಲನೇದಾಗಿ ಅದೇ ಆಸನದಲ್ಲಿ ಕೂತ್ಕೊಂಡು ನೀವು ಆರಾಮದಾಗಿ ಕೂತ್ಕೊಳ್ಳಿ. ಬೆನ್ನು ಮೂಳೆ ನೇರವಾಗಿ ಇರಲಿ. ಇದರಲ್ಲಿ ನಿಮಗೆ ನಾನು ಒಂದು 2 ರಿಂದ 3 ಆಸನದಲ್ಲಿ ನಿಮಗೆ ತೋರಿಸ್ತೀನಿ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡೋದೇ. ಮೊದಲನೇದಾಗಿ ಸ್ನೇಹಿತರೆ, ನಿಮಗೆ ಕೆಟ್ಟ ಯೋಚನೆಗಳು ಏನಾದರೂ ಜಾಸ್ತಿ ನೆಗೆಟಿವ್ ಥಾಟ್ಸ್ಗಳು ಬರ್ತಾ ಇದೆ ಅಂದರೆ ಅವುಗಳನ್ನು ಡಿಲೀಟ್ ಮಾಡಬೇಕು. ಮತ್ತು ನಿಮಗೆ ಬ್ರಾಹ್ಮರಿ ಪ್ರಾಣಾಯಾಮದಿಂದ ಸಿಗೋತಕ್ಕಂಥದ್ದು ಉಪಯೋಗಗಳು ಅಂತಂದರೆ ಸ್ನೇಹಿತರೆ, ಮೊದಲನೇದಾಗಿ ಕೆಟ್ಟ ಯೋಚನೆಗಳನ್ನು ಡಿಲೀಟ್ ಮಾಡತಕ್ಕಂಥದ್ದು ಮಾಡುತ್ತೆ ಮತ್ತು ಜ್ಞಾಪಕ ಶಕ್ತಿಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ. ಮತ್ತು ನಿಮಗೆ ತಲೆನೋವು ಅಂದರೆ ಅರ್ಧ ತಲೆನೋವು ಇರ್ಬೋದು, ಮೈಗ್ರೇನ್ ಇರ್ಬೋದು, ಈ ಥರ ತಲೆನೋವು ಸಮಸ್ಯೆಗಳು ನಿವಾರಣೆ ಆಗೋತಕ್ಕಂಥದ್ದಾಗತ್ತೆ ಸ್ನೇಹಿತರೆ. ಮತ್ತು ನಿಮಗೆ ಏಕಾಗ್ರತೆ ಅನ್ನೋದು ದೊರೆಯುತ್ತದೆ ಸ್ನೇಹಿತರೆ. ಸೊ ಅದರಿಂದ ಇದು ನಿಮಗೆ ನಿದ್ರಾಹೀನತೆ ಮತ್ತು ನಿಮಗೆ ಏನು ಕೆಲವೊಬ್ಬರಿಗೆ ನಿದ್ದೆನೇ ಬರಲ್ಲ ಬೇಗ, 12 ಗಂಟೆ ಆಯಿತು, 1 ಗಂಟೆ ಆಯಿತು, ನಿದ್ದೆ ಸಮಸ್ಯೆ ಇದೆ ನನಗೆ ಅನ್ನೋರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಮುಖ್ಯವಾಗಿ ನಿಮಗೆ ಮೊದಲನೇ ತೋರಿಸ್ಕೊಡ್ಬೇಕಂತಂದ್ರೆ ನೋಡಿ, ನೆಗೆಟಿವ್ ಥಾಟ್ಸ್ ಡಿಲೀಟ್ ಮಾಡಬೇಕಂತಂದರೆ ಹೀಗೆ 3 ಬೆರಳನ್ನು ಹೀಗೆ ಮಡಚಿ, ಹೆಬ್ಬೆರಳನ್ನು ಹೀಗೆ ಮಾಡಿ, ಕಿರುಬೆರಳು ಅದರ ಮೇಲೆ ಮಡಚಿ, ಇದನ್ನು ನಾವು ಶಂಖ ಮುದ್ರಾ ಅಂತ ಕರಿತೇವೆ. ಶಂಖ ಮುದ್ರದಲ್ಲಿ ನೀವು ಮಾಡೋದ್ರಿಂದ ಸ್ನೇಹಿತರೆ ನೆಗೆಟಿವ್ ಥಾಟ್ಸ್ ಅನ್ನೋದು ಡಿಲೀಟ್ ಆಗೋತಕ್ಕಂಥದ್ದಾಗತ್ತೆ. ಮತ್ತು ನಾನು ಹೇಳಿರೋ ಎಲ್ಲ ಲಾಭಗಳು ದೊರೆಯತಕ್ಕಂಥದ್ದಾಗತ್ತೆ. ಇನ್ನೊಂದು ಬಂದ್ಬಿಟ್ಟು ನೋಡಿ, ಹೀಗೆ ಕಿರುಬೆರಳನ್ನು ಮಡಚಿ ಹೀಗೆ ಹೆಬ್ಬೆರಳನ್ನು ಮಧ್ಯದಲ್ಲಿ ಮಡಚಿಕೊಂಡು ಇದು ಮಾಡೋದ್ರಿಂದ ಇದು ಆದಿ ಮುದ್ರೆ ಅಂತ ನಾವೇನು ಕರಿತೇವೆ. ಆದಿ ಮುದ್ರದಲ್ಲಿ ನೀವು ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡಿದ್ರೆ ನಿಮಗೆ ನಿದ್ರಾಹೀನತೆಯ ಸಮಸ್ಯೆ ಮತ್ತು ನಿಮಗೆ ಏನು ಅರ್ಧ ತಲೆನೋವು, ಈ ಥರ ಏನು ತಲೆಗಳನ್ನು ಸಮಸ್ಯೆಗಳಿದೆ ಅದು ನಿವಾರಣೆ ಮಾಡತಕ್ಕಂತಾಗತ್ತೆ. ಮತ್ತು ಇನ್ನೊಂದು ಬಂದ್ಬಿಟ್ಟು ನೋಡಿ ಸ್ನೇಹಿತರೆ, ಈ ಥರ ಬೆರಳನ್ನು ಈ ಥರ ಹಿಡಿದುಕೊಂಡು ಹೀಗೆ 2 ಕಿವಿಯಲ್ಲಿ 2 ಬೆರಳುಗಳನ್ನು ಹಾಕಿ ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡೋದ್ರಿಂದ ನಿಮಗೆ ನಿದ್ರೆ ಬಗ್ಗೆ ಏನು ಹೇಳೋದಲ್ಲ, ಇದು ನಿಮಗೆ ರಾಮಬಾಣ ಅಂತಲೇ ಹೇಳ್ಬೋದು ಸ್ನೇಹಿತರೆ. ನಿದ್ರೆ ಸಮಸ್ಯೆ ಇರೋರಿಗೆ ಇದು ರಾಮಬಾಣ ಅಂತಲೇ ಹೇಳ್ಬೋದು. ಬನ್ನಿ ನಾವೀಗ ನೆಗೆಟಿವ್ ಥಾಟ್ಸನ್ನು ಡಿಲೀಟ್ ಮಾಡೋದನ್ನು ನಾವು ಮಾಡೋಣ. ನೋಡಿ, ಆರಾಮದಾಗಿ 3 ಬೆರಳು ಮಡಚಿ ಮತ್ತು ಹೀಗೆ ಮಧ್ಯದಲ್ಲಿ ಹೆಬ್ಬೆರಳನ್ನು ಮಡಚಿಕೊಂಡು ಮೇಲಿಂದ ಕಿರುಬೆರಳನ್ನು ಮಾಡಿ ಸ್ನೇಹಿತರೆ, ಇದು ಶಂಖ ಮುದ್ರಾ. ಸೊ ಬನ್ನಿ, ಈಗ ನಾವು ಶಂಖ ಮುದ್ರದಲ್ಲಿ ಮಾಡಿ ನಾವು ಬ್ರಾಹ್ಮರಿಯನ್ನು ಮಾಡೋಣ. ಬೆನ್ನೆಲುಬನ್ನು ನೇರವಾಗಿ ಮಾಡಿ ಮತ್ತು ಆರಾಮದಾಯಕವಾಗಿ ಕುಳಿತುಕೊಂಡು ನೀವು ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡಿ ಸ್ನೇಹಿತರೆ. ಮತ್ತು ನೀವು ಯಾವುದೇ ಕಾರಣಕ್ಕೂ ಬ್ರಾಹ್ಮರಿ ಪ್ರಾಣಾಯಾಮ ಮಾಡುವಾಗ ಯಾವುದೇ ಒತ್ತಡ ಬೇಡ, ಭಯ ಬೇಡ, ಆತಂಕ ಬೇಡ ಸ್ನೇಹಿತರೆ. ಆರಾಮದಾಯಕವಾಗಿ ಕೂತ್ಕೊಂಡು ನೀವು ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡ್ಬೋದು. ಮತ್ತು ಹೊಸದಾಗಿ ಮಾಡೋರು ನಿಮಗೆ ಎಷ್ಟಾಗತ್ತೆ ಅಷ್ಟು ಉಸಿರನ್ನು ನಿಧಾನವಾಗಿ ತಗೊಂಡು ಬ್ರಾಹ್ಮರಿ ಪ್ರಾಣಾಯಾಮವನ್ನು ಮಾಡೋದು ಒಳ್ಳೆಯದು ಸ್ನೇಹಿತರೆ.
ಸೊ ಬನ್ನಿ ಈಗ ಶುರು ಮಾಡೋಣ. ಈಗ ದೀರ್ಘ ಒಂದು ಉಸಿರು ತಗೊಂಡು ಉಸಿರು ಬಿಡಿ ಮತ್ತು ಕೈಯನ್ನು ರಿಲೀಸ್ ಮಾಡಿ, ಎರಡು ಕೈಯನ್ನು ಒರೆಸಿ ಮತ್ತು ಕಣ್ಣು ರೆಪ್ಪೆಗಳನ್ನು ಒರೆಸಿ ಆರಾಮದಾಯಕವಾಗಿ ಕಣ್ಣನ್ನು ತೆರೆಯಿರಿ ಸ್ನೇಹಿತರೆ. ಇದು ಬಂದ್ಬಿಟ್ಟು ನಿಮಗೆ ಬ್ರಾಹ್ಮರಿ ಪ್ರಾಣಾಯಾಮ. ನಾವೀಗ ಮಾಡಿರೋದು ನಮಗೆ ಕೆಟ್ಟ ನೆಗೆಟಿವ್ ಥಾಟ್ಸ್ಗಳು ಏನು ಬರ್ತವೆ ಅವುಗಳನ್ನು ಡಿಲೀಟ್ ಮಾಡತಕ್ಕಂಥದ್ದು ಮತ್ತು ಮೆಮೊರಿ ಪವರ್ ಹೆಚ್ಚಿಸೋಕೆ ಮತ್ತು ಮೈಗ್ರೇನ್ ಅರ್ಧ ತಲೆನೋವನ್ನು ನಿವಾರಣೆ ಮಾಡತಕ್ಕಂಥದ್ದು ನಾವು ಮಾಡಿದ್ದೀವಿ ಸ್ನೇಹಿತರೆ. ಮತ್ತು ಇದರ ಜೊತೆಗೆ ನಮಗೆ ಬ್ರಾಹ್ಮರಿ ಪ್ರಾಣಾಯಾಮದಿಂದ ದೊರೆಯುವ ಅನುಕೂಲಗಳು ಲಾಭಗಳು ಅಂತಂದರೆ, ನಮಗೆ ಕುತ್ತಿಗೆಯ ಮೇಲ್ಭಾಗ ಅಂದರೆ ತಲೆ, ಮೆದುಳು, ಕಣ್ಣು, ಮೂಗು, ಕಿವಿಗಳು ಇವೆಲ್ಲಕ್ಕೆ ಸ್ಪರ್ಶ ಅಂದರೆ ಅದು ವೈಬ್ರೇಟನ್ನು ಕೊಟ್ಬಿಟ್ಟು ಅವುಗಳ ಚಲನವಲನ ಮಾಡೋದ್ರಿಂದ ಅವುಗಳು ಆರೋಗ್ಯ ಮತ್ತು ಅವಕ್ಕೆ ವ್ಯಾಯಾಮ ಸಿಗತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ಬನ್ನಿ ನಾವೀಗ ಓಂಕಾರ ಮತ್ತು ಭ್ರಮರಿನ ಮಾಡಿದ್ದೇವೆ ಮತ್ತು ಈಗ ನಾವು ಮೊದಲನೇದಾಗಿ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡೋಣ. ಅದಾದ ನಂತರ ಕಪಾಲಭಾತಿ ನಾನು ನಿಮಗೆ ತೋರಿಸ್ತೀನಿ ಸ್ನೇಹಿತರೆ. ಸೊ ಬನ್ನಿ ನಾವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಫಸ್ಟ್ ಮಾಡೋಣ ಸ್ನೇಹಿತರೆ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡಬೇಕಂತಂದ್ರೆ ಆರಾಮದಾಗಿ ಕುಳಿತುಕೊಳ್ಳಿ. ನೋಡಿ, ಬೆನ್ನೆಲುಬು ನೇರವಾಗಿ ಇರಬೇಕು ಮತ್ತು ಸುಖಾಸನದಲ್ಲಿ ನಿಮ್ಗೆ ಯಾವ ಆಸನ ಆಗುತ್ತೆ ಆಸನದಲ್ಲಿ ಕೂತ್ಕೊಳ್ಳಿ. ನೋಡಿ, ನಾನು ಸುಖಾಸನದಲ್ಲಿ ಕೂತ್ಕೊಂಡಿರೋದು. ಈಗ ನಾವು ಭಸ್ತ್ರಿಕಾ ಪ್ರಾಣಾಯಾಮನು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡ್ಬೇಕಂತಂದ್ರೆ ನೋಡಿ, ಮೊದಲನೇದಾಗಿ ಎರಡು ಕೈಯನ್ನು ಒಂದು ದೀರ್ಘ ಉಸಿರು ತಗೊಂಡು ಉಸಿರು ಬಿಡಿ. ಅಂದ್ರೆ ನಮ್ಮ ದೇಹವನ್ನು ಎಲ್ಲ ಭಾಗಗಳನ್ನು ನಾವು ಸಡಲಿಸಬೇಕು ಸ್ನೇಹಿತರೆ. ಎಲ್ಲ ಭಾಗವನ್ನು ರಿಲ್ಯಾಕ್ಸ್ ಮಾಡಬೇಕು. ಎಲ್ಲ ಭಾಗವನ್ನು ಸಡಲಿಸಿ, ಎರಡು ಕೈಗಳನ್ನು ಸಡಲಿಸಿ ಮತ್ತು ನೋಡಿ ಸ್ನೇಹಿತರೆ, ಹೀಗೆ ಮೊದಲನೇದಾಗಿ ನೀವು ಮಾಡಬೇಕಂದ್ರೆ ನೋಡಿ, ಕೈಗಳನ್ನು ಮೇಲೆ ಹೋಗುವಾಗ ಇದನ್ನ ಈ ತರ ಓಪನ್ ಆಗಿ ಬಿಡಬೇಕು ಸ್ನೇಹಿತರೆ. ಕೈಗಳನ್ನು ಈ ತರ ಓಪನ್ ಬಿಡಬೇಕು ಮತ್ತು ನಾವು ಕೈಯನ್ನು ಮೇಲೆ ಮಾಡುವಾಗ ಉಸಿರನ್ನು ಒಳಗಡೆ ಇರ್ಕೋಬೇಕು. ಕೈಯನ್ನು ಕೆಳಗಡೆ ಮಾಡುವಾಗ ಉಸಿರನ್ನು ಹೊರಗಡೆ ಆಗ್ಬೇಕಂದ್ರೆ ನೋಡಿ, ಕೈ ಮೇಲೆ ಕೈ ಓಪನ್ ಇರುತ್ತೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಹೀಗೆ ನೀವು ಒಂದು ಸಟ್ಟಿಗೆ 20 ಬಾರಿ ಸ್ನೇಹಿತರೆ ಈ ತರ ನೀವು 4 ರಿಂದ 5 ಸಟ್ಟು ಆರಾಮದಾಯಕವಾಗಿ ಮಾಡ್ಕೋಬಹುದು. ಮತ್ತು ಹೊಸದಾಗಿ ನೀವು ಮಾಡೋರು
1ರಿಂದ 2 ಸೆಟ್ಟಿಂದ ಶುರು ಮಾಡಿ ಸ್ನೇಹಿತರೆ. ಅದಾದ ನಂತರ ಕ್ರಮೇಣ ನೀವು 2 ತಿಂಗಳು 3 ತಿಂಗಳು ಕಂಟಿನ್ಯೂ ಆಗಿ ಮಾಡ್ತಾ ಬಂದಿರ ಅಂದರೆ ನೀವು ಆರಾಮದಾಗಿ ಒಂದು ಸಮಯದಲ್ಲಿ ನೀವು 5 ಸೆಟ್ಟನ್ನು ಮಾಡಬಹುದು. ಬನ್ನಿ ನಾವು ಈಗ ಮಾಡೋಣ. ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಹೀಗೆ ನೋಡಿ, ಈಗ ನಾನು ನಿಮಗೆ ತೋರಿಸ್ತೀನಿ. ಈಗ ರಿಲ್ಯಾಕ್ಸ್ ಅನ್ನು ಮಾಡಿ ಒಂದು ದೀರ್ಘವಾದ ಉಸಿರನ್ನು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಡಿ ಸ್ನೇಹಿತರೆ. ಸೊ ಇದು ಭಸ್ತ್ರಿಕಾ ಪ್ರಾಣಾಯಾಮ. ಸೊ ಮತ್ತೆ ರಿಲ್ಯಾಕ್ಸ್ ಮಾಡಿ. ಈಗ ಮತ್ತೆ ಇನ್ನೊಮ್ಮೆ ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ, ಉಸಿರು ಒಳಗೆ, ಉಸಿರು ಹೊರಗೆ. ಹೀಗೆ ನೀವು 4ರಿಂದ 5 ಸೆಟ್ಟು ಆರಾಮಾಗಿ ನೀವು ಮಾಡ್ಕೋಬಹುದು ಸ್ನೇಹಿತರೆ. ಹೊಸಬ್ರು ಇದನ್ನ 2 ಸೆಟ್ಟಿಂದ ಶುರು ಮಾಡಿ ಮತ್ತು ನೀವು ಬರ್ತಾ ಬರ್ತಾ 2 ತಿಂಗಳಿಂದ 3 ತಿಂಗಳಾದ ನಂತರ ನೀವು 4ರಿಂದ 5 ಸೆಟ್ಟು ಒಂದು ಸಮಯದಲ್ಲಿ ಆರಾಮಾಗಿ ಮಾಡ್ಕೋಬಹುದು ಸ್ನೇಹಿತರೆ. ಇದು ಆಗಿತ್ತು ಭಸ್ತ್ರಿಕಾ ಪ್ರಾಣಾಯಾಮ. ಮತ್ತು ಇದನ್ನು ಯಾರು ಮಾಡಬಾರ್ದಂತಂದ್ರೆ ಸ್ನೇಹಿತರೆ, ಮುಖ್ಯವಾಗಿ ಪ್ರೆಗ್ನೆನ್ಸಿಯಲ್ಲಿ ಇರೋರು ಮತ್ತು ನೀವೇನಾದರೂ ಶ್ವಾಸಕೋಶದ ಸಮಸ್ಯೆ ಇದೆ ಅಂತಂದರೆ ಮತ್ತು ಆಪ್ರೇಷನ್ ಏನಾದರೂ ಮಾಡ್ಕೊಂಡಿದ್ದೀರಿ ಅಂದರೆ ಮೆಡಿಕೇಶನ್ ನೀವು ಯಾವುದಾದ್ರೂ ಟ್ಯಾಬ್ಲೆಟ್ಗಳು ತಗೊಳ್ತಾ ಇದ್ದೀರಿ ಅಂದರೆ ಈ ಥರ ಇರೋರು ನೀವು ಇದನ್ನು ದಯವಿಟ್ಟು ಮಾಡಬೇಡಿ. ಕ್ರಮೇಣ ನೀವೆಲ್ಲ ಆರೋಗ್ಯವಾಗಿ ಇದ್ದ ನಂತರ ನೀವು ಇದನ್ನು ಆರಾಮದಾಯಕವಾಗಿ ಮಾಡಬಹುದು ಸ್ನೇಹಿತರೆ. ಭಸ್ತ್ರಿಕಾ ಪ್ರಾಣಾಯಾಮದಿಂದ ನಮಗೆ ಮುಖ್ಯವಾಗಿ ಸಿಗುವ ಅನುಕೂಲಗಳು ಮತ್ತು ನಮಗೆ ಲಾಭಗಳು ಅಂತಂದರೆ ನಮ್ಮ ದೇಹದಲ್ಲಿರುವ ಎಲ್ಲ ಅಂಗಾಂಗಗಳನ್ನು ಶುದ್ಧಿಯಾಗಿ ಇಡತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ನಮ್ಮ ದೇಹವನ್ನು ಶುದ್ಧಿ ಮಾಡುತ್ತೆ ಮತ್ತು ಅದೇನೋ ಫುಡ್ ಪಾಯ್ಸನ್ ಥರ ಏನು ಅಂತಾರೆ ಮತ್ತು ಏನು ನಮ್ಮ ದೇಹದಲ್ಲಿರೋ ವಿಷಯಗಳಿದ್ರೂ ಅದು ನಿವಾರಣೆ ಮಾಡತಕ್ಕಂಥದ್ದು ಆಗುತ್ತೆ ಸ್ನೇಹಿತರೆ. ನಾವೇನು ಮಾಡ್ತೀವಿ, ಉಸಿರನ್ನು ತಗೊಳ್ಳುವಾಗ ಆಮ್ಲಜನಕವನ್ನು ಒಳಗಡೆ ತಗೊಳ್ತೀವಿ, ಕಾರ್ಬನ್ ಡೈಆಕ್ಸೈಡನ್ನು ನಾವು ಹೊರಗಡೆ ಬಿಡ್ತೀವಿ. ಸೊ ಇದೇನು ಆಮ್ಲಜನಕನ್ನು ನಾವು ಯಾವಾಗ ಒಳಗಡೆ ತಗೊಂಡು ಕಾರ್ಬನ್ ಡೈಆಕ್ಸೈಡ್ ನಾವು ಯಾವಾಗ ಹೊರಗಡೆ ಬಿಡ್ತೀವಿ ಆವಾಗ ನಮ್ಮ ದೇಹವ ಶುದ್ಧಿ ಮಾಡಿ ಏನಾದರೂ ವಿಷ ಥರ ಇದೆ ಅಂದ್ರೆ ಅದು ಉಸಿರಿನ ಮುಖಾಂತರ ಹೊರಗಡೆ ಮಾಡೋತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ನಮಗೆ ತೂಕ ಇಳಿಕೆಗೆ ಅನುಕೂಲ ಮಾಡುತ್ತೆ. ಮತ್ತು ಜೀರ್ಣಕ್ರಿಯೆ ವ್ಯವಸ್ಥೆ ಅಂದರೆ ನಮ್ಮ ಹೊಟ್ಟೆಯ ಎಲ್ಲ ಏನು ನಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಅದು ವ್ಯಾಯಾಮ ಮಾಡಿಸಿ ಜೀರ್ಣಕ್ರಿಯೆನ ವೃದ್ಧಿ ಮಾಡಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಮತ್ತು ನಿಮಗೆ ಮುಗುಳು ನಗೆ ಅಂದರೆ ನಮಗೆ ಕಾಂತಿಯುತ ಇರೋ ಲವಲವಿಕೆಯಿಂದ ಇರೋ ಥರ ಮಾಡುತ್ತೆ ಸ್ನೇಹಿತರೆ. ಚೈತನ್ಯದಿಂದ ಇರೋದು ಆ ದಿನ ನಾವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಿದ್ದೀವಿ ಅಂದರೆ ಆ ಇಡೀ ದಿನ ನಾವು ಚೈತನ್ಯದಿಂದ ನಗುತ್ತಾ ಇರ್ಬೋದು ಸ್ನೇಹಿತರೆ. ಇದೆಲ್ಲ ಬೆನಿಫಿಟ್ಗಳು ನಿಮಗೆ ಸಿಗ್ಬೇಕಂತಂದ್ರೆ ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಿ. ಮತ್ತೆ ಈಗ ಸ್ನೇಹಿತರೆ ನಾವು ಭಸ್ತ್ರಿಕಾ ಪ್ರಾಣಾಯಾಮವನ್ನು ಮಾಡಿದ್ದೇವೆ. ನೆಕ್ಸ್ಟು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ ಹೇಗೆ ಮಾಡೋದು? ಈಗ ಒಂದು ದೀರ್ಘ ಉಸಿರು ತಗೊಂಡು ನಿಧಾನವಾಗಿ ಉಸಿರನ್ನು ಬಿಟ್ಟು ನೀವು ಮನಸ್ಸನ್ನು ಹಗರ ಮಾಡಿ ಮತ್ತು ದೇಹವನ್ನು ಸಡಿಲಿಸಿ ಸ್ನೇಹಿತರೆ. ಮತ್ತು ನೀವು ಅದೇ ಪೊಸಿಷನಲ್ಲಿ ನೀವು ಆರಾಮದಾಯಕವಾಗಿ ಸುಖಾಸನದಲ್ಲಿ ಕುಳಿತುಕೊಳ್ಳಿ. ನೋಡಿ ಸ್ನೇಹಿತರೆ, ಭಸ್ತ್ರಿಕಾ ಪ್ರಾಣಾಯಾಮವನ್ನು ನಾವು
ಆ, ಕಪಾಲಭಾತಿ ಪ್ರಾಣಾಯಾಮವನ್ನು ನಾವು ಮಾಡಬೇಕಂತಂದರೆ ಮನಸ್ಸನ್ನು ಹಗರ ಮಾಡಿಸಿ ದೇಹವನ್ನು ಸಡಿಲಿಸಿ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ನಾವು ಮಾಡಬೇಕಂತಂದರೆ ನಿಮಗೆ ಚಿನ್ನ ಮುದ್ರನೇ ನಿಮಗೆ ಅನುಕೂಲಕರವಾಗುತ್ತೆ. ಮತ್ತು ಯಾಕಂತಂದರೆ ನೀವು ಉಸಿರು ಹೇಗೆ ತಗೊಳ್ತಾ ಇದ್ದೀರಿ ಮತ್ತು ಉಸಿರು ಹೇಗೆ ಬಿಡ್ತಾ ಇದ್ದೀರಿ ಅನ್ನೋದು ನೀವನ್ನ ಗಮನಿಸಬಹುದು. ಬನ್ನಿ ಸ್ನೇಹಿತರೆ, ನಾವು ಈಗ ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡೋಣ. ನೋಡಿ ಸ್ನೇಹಿತರೆ, ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಬೇಕಂದ್ರೆ ನಾವು ಉಸಿರನ್ನು ನಿಧಾನವಾಗಿ ತಗೊಂಡು ಹೊಟ್ಟೆಯನ್ನು ಪಂಪ್ ಮಾಡೋ ಥರ ಮಾಡಬೇಕು. ನೋಡಿ ಹೀಗೆ. ಹೀಗೆ ಸ್ನೇಹಿತರೆ, ಒಂದು ದೀರ್ಘ ಉಸಿರು ತಗೊಳ್ಳಿ. ಅಂದರೆ ಇದು ನಿಮಗೆ ಶುರುವಿನಲ್ಲಿ ಮಾಡಬೇಕಂತಂದರೆ ಸ್ವಲ್ಪ ಕಷ್ಟ ಅನ್ನಿಸ್ಬೋದು. ಬರ್ತಾ ಬರ್ತಾ ಮಾಡೋದ್ರಿಂದ ಇದು ನಿಮಗೆ ಕಂಫರ್ಟ್ ಅನಿಸ್ತಂದರೆ ಇದರಿಂದ ಸಿಗುವ ಅನುಭವಗಳು ಅದ್ಭುತ, ಮತ್ತು ಇದರಿಂದ ನಮ್ಮ ದೇಹದಲ್ಲಿರೋ ಅಂಗಾಂಗಗಳಿಗೆ ಸಿಗುವ ಬೆನಿಫಿಟ್ಗಳು ಅದ್ಭುತ, ಅಂದರೆ ಮಹಾ ಅದ್ಭುತ ಅಂತಲೇ ಹೇಳಬಹುದು ಸ್ನೇಹಿತರೆ. ಕಪಾಲಭಾತಿ ಪ್ರಾಣಾಯಾಮ ಮುಖ್ಯವಾಗಿ ನಮಗೆ ಬೆನಿಫಿಟ್ ದೊರೆಯತಕ್ಕಂಥದ್ದಂದರೆ ನಮ್ಮ ಮನಸ್ಸಿಗೆ, ದೇಹಕ್ಕೆ. ಮೊದಲನೇದಾಗಿ ನಾವು ಕಪಾಲಭಾತಿಯನ್ನು ಅದರ ಅರ್ಥ ನಾವು ಮಾಡಿಕೊಂಡ್ರೆ, ಕಪಾಲ ಅಂತಂದರೆ ತಲೆ ಸ್ನೇಹಿತರೆ, ಬಾತಿ ಅಂತಂದರೆ ಬೆಳಕು. ಕಪಾಲಭಾತಿ ಪ್ರಾಣಾಯಾಮ, ಸೊ ಕಪಾಲಭಾತಿ ಪ್ರಾಣಾಯಾಮ ಏನು ಮಾಡುತ್ತೆ ಅಂದರೆ ಮೊದಲನೇದಾಗಿ ನಮ್ಮ ತಲೆಯ ಮೆದುಳನ್ನು ಬೆಳಕು ಕೊಟ್ಟು ಅದನ್ನು ಮೆದುಳನ್ನು ಚುರುಕು ಮಾಡಿ ಜ್ಞಾಪಕ ಶಕ್ತಿ ಬರೋ ಥರ ಮತ್ತು ಏಕಾಗ್ರತೆಯನ್ನು ಹೆಚ್ಚಿಸುತ್ತದೆ ಸ್ನೇಹಿತರೆ. ಮತ್ತು ನಮ್ಮ ಮೆಮೊರಿ ಪವರನ್ನು ಹೆಚ್ಚಿಸತಕ್ಕಂಥದ್ದು ಮಾಡುತ್ತೆ. ಜೊತೆಗೆ ಹೊಟ್ಟೆಯ ಭಾಗಕ್ಕೆ ಬಂದರೆ ನಾವು ಉಸಿರನ್ನು ತಗೊಂಡು ಅದನ್ನು ನಾವು ಹೇಗೆ ಉಸಿರು ಒಳಗೆ ಬರುವಾಗ ನಮ್ಮ ಹೊಟ್ಟೆ ಉಬ್ಬತ್ತೆ ಮತ್ತು ಅದನ್ನು ನಾವು ಪಂಪ್ ಮಾಡ್ತೀವಿ ಸ್ನೇಹಿತರೆ. ಅಂದರೆ ಹೀಗೆ ಉಸಿರನ್ನು ತಗೊಂಡು ಬಿಡೋದು ಅಂದರೆ ಬ್ಲಾಡರ್ಗಳು ಹೀಗೆ ಮೇಲೆ ಎಗ್ಗಿರ್ತವೆ. ಅದರಿಂದ ನಮ್ಮ ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳನ್ನು ವ್ಯಾಯಾಮ ಮಾಡಿಸಿ ಜೀರ್ಣಕ್ರಿಯೆಯ ಆರೋಗ್ಯವನ್ನು ವೃದ್ಧಿಸತಕ್ಕಂಥದ್ದು ಮಾಡುತ್ತೆ ಸ್ನೇಹಿತರೆ. ಪ್ರಾಣಾಯಾಮ ಮಾಡುವಾಗ ನಮ್ಮ ಉಸಿರು ಹೇಗೆ ವೃದ್ಧಿಸುತ್ತೆ ಮತ್ತು ಆಯಸ್ಸು ಹೇಗೆ ವೃದ್ಧಿಸುತ್ತದೆ, ಅದೇ ಥರ ನಾವು ಕಪಾಲಭಾತಿ ಪ್ರಾಣಾಯಾಮ ಮಾಡೋದ್ರಿಂದ ನಮ್ಮ ಹೊಟ್ಟೆಯ ಎಲ್ಲ ಅಂಗಾಂಗಗಳ ಆರೋಗ್ಯ ಮತ್ತು ಅದರ ಆಯಸ್ಸುಗಳನ್ನು ವೃದ್ಧಿಸತಕ್ಕಂಥದ್ದು ಸಹಾಯ ಮಾಡುತ್ತೆ ಸ್ನೇಹಿತರೆ. ಅದರಿಂದ ಕಪಾಲಭಾತಿ ಪ್ರಾಣಾಯಾಮ ಪ್ರತಿನಿತ್ಯ 2ರಿಂದ 3 ನಿಮಿಷ ಮಾಡಿದ್ರೆ ಸಾಕು ಸ್ನೇಹಿತರೆ. ಇದರಿಂದ ನೀವು ನಿಮ್ಗಳ ಆರೋಗ್ಯ ಮತ್ತು ನಿಮ್ಮ ಹೊಟ್ಟೆಯ ಆರೋಗ್ಯವನ್ನು ನೀವು ಕಾಪಾಡಿಕೊಂಡು ಹೊಟ್ಟೆಯಲ್ಲಿ ಇರೋ ಎಲ್ಲ ಅಂಗಾಂಗಗಳನ್ನು ನಾವು ಸ್ವಚ್ಛವಾಗಿ ಇಟ್ಕೋಬಹುದು ಸ್ನೇಹಿತರೆ. ಮತ್ತು ಇದು ಕೂಡ ನೀವು ಸ್ನೇಹಿತರೆ, ಇದು ಕೂಡ ಸೇಮ್ ನಾವು ಹೇಗೆ ಏನು ಭಸ್ತ್ರಿಕಾ ಪ್ರಾಣಾಯಾಮ ಮಾಡ್ತೀವಿ, ಇದೇ ಥರ ಇದು ಕೂಡ ಕಪಾಲಭಾತಿ ಪ್ರಾಣಾಯಾಮ. ಯಾರು ಮಾಡಬಾರ್ದು ಅಂತಂದರೆ ಇದು ಕೂಡ ನೀವು ಪ್ರೆಗ್ನೆನ್ಸಿ ಇರೋರು, ಮತ್ತು ಏನು ಶ್ವಾಸಕೋಶದ ಏನಾದ್ರು ಸಮಸ್ಯೆ ಇದೆ ಅಂತಂದರೆ, ಮತ್ತು ಹಾರ್ಟ್ ಸಮಸ್ಯೆ ಇದೆ, ಕಾರ್ಡಿಯಾ ಸಮಸ್ಯೆ ಇದೆ ಅಂತಂದರೆ, ಮತ್ತು ನೀವು ಏನಾದರೂ ಆಪ್ರೇಷನ್ಗಳು ಮಾಡಿಸ್ಕೊಂಡಿದ್ದೀರಿ ಅಂತಂದರೆ ಅದರ ಮೆಡಿಕೇಶನ್ ತಗೊಳ್ತಾ ಇದ್ದೀರಿ ಅಂದರೆ ಟ್ಯಾಬ್ಲೆಟ್ಗಳು ತಗೊಳ್ತಾ ಇದ್ದೀರೋ ದಯವಿಟ್ಟು ಈ ಆಸನವನ್ನು ಮಾಡಬೇಡಿ. ನೀವು ಆರೋಗ್ಯವಾಗಿ ಇದ್ದ ನಂತರ ನೀವು ಇದನ್ನು ಮಾಡ್ಕೋಬೋದು ಸ್ನೇಹಿತರೆ. ಸೊ ಇದು ಆಗಿತ್ತು. ಬನ್ನಿ ಸ್ನೇಹಿತರೆ, ನಾವೀಗ ಓಂಕಾರ, ಭ್ರಮರಿ ಮತ್ತು ಭಸ್ತ್ರಿಕಾ ಪ್ರಾಣಾಯಾಮ ಅದಾದ ನಂತರ ನಾವು ಕಪಾಲಭಾತಿ ಪ್ರಾಣಾಯಾಮವನ್ನು ಮಾಡಿದ್ದೀವಿ. ಈಗ ನಾವು ರಿಲ್ಯಾಕ್ಸನ್ನು ಮಾಡೋಣ, ಅಂದರೆ ಧ್ಯಾನವನ್ನು ಮಾಡೋಣ ಸ್ನೇಹಿತರೆ. ಧ್ಯಾನವನ್ನು ನಾವು ಮಾಡಬೇಕಂತಂದರೆ ಸ್ನೇಹಿತರೆ, ಧ್ಯಾನ ಅಂತಂದರೆ ನಮ್ಮ ಮನಸ್ಸು ಮತ್ತು ದೇಹವನ್ನು ಒಂದುಗೂಡಿಸತಕ್ಕಂಥದ್ದು ಮತ್ತು ಯೋಗ ಅಂತ ಕೂಡ ನಾವು ಹೇಳಬಹುದು. ಸೊ ಸ್ನೇಹಿತರೆ, ಧ್ಯಾನ ನಾವು ಮಾಡೋದ್ರಿಂದ ಏನಾಗತ್ತೆ, ನಾವು ಧ್ಯಾನದಲ್ಲಿ ನಾವು ಕುಳಿತುಕೊಳ್ಳುವಾಗ ನಾನು ಏನು ಮಾಡ್ತಾ ಇಲ್ಲ ಮತ್ತು ನನಗೇನು ಗೊತ್ತಿಲ್ಲ, ಅದರ ಬಗ್ಗೆ ನಾನು ಏನು ತಿಳ್ಕೊಳ್ತಾ ಇಲ್ಲ ಅನ್ನೋ ಥರ ನಾವು ಧ್ಯಾನದಲ್ಲಿ ಸುಮ್ಮನೆ ಕುಳಿತುಕೊಳ್ಳೋದು ಮಾಡತಕ್ಕಂಥದ್ದು ಧ್ಯಾನ. ಸೊ ಇದರ ಅರ್ಥ ಸ್ನೇಹಿತರೆ. ಮತ್ತು ನಾವು ಧ್ಯಾನವನ್ನು ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ಗಳಿದೆ ನಾವು ಮಾತಾಡ್ಕೊಂಬರೋಣ. ಮೊದಲು ಈ ಧ್ಯಾನವನ್ನು ಮಾಡ್ಕೊಳ್ಳೋಣ ಸ್ನೇಹಿತರೆ. ಮತ್ತು ಧ್ಯಾನ ಅಂತಂದರೆ ಇನ್ನೊಂದಲ್ಲಿ ನಿಮಗೆ ತಿಳಿಸ್ಕೊಡ್ಬೇಕಂತಂದರೆ ಸ್ನೇಹಿತರೆ, ನೋಡಿ ಸ್ನೇಹಿತರೆ, ನಮ್ಮ ಈ ಮನಸ್ಸು ಏನಿದೆ, ನಮ್ಮ ಈ
ದೇಹ ಏನಿದೆ ಇದು ಲಕ್ಷಾಂತರ ಕೋಟಿ ಪರಮಾಣುಗಳಿಂದ ಮಾಡಿಲ್ಪಟ್ಟಿರ್ತಕ್ಕಂಥದ್ದು ಸ್ನೇಹಿತರೆ. ಸೊ ಇದನ್ನ ನಾವು ನಮ್ಮ ಏನು ಹೇಳ್ತೀನಿ ಸ್ನೇಹಿತರೆ, ಅದಕ್ಕೆ ಹೇಳೋದು ನಾನು ನಿಮಗೆ, ಪ್ರತಿನಿತ್ಯ ನೀವು ಧ್ಯಾನವನ್ನು ಮಾಡೋದ್ರಿಂದ ಇವೆಲ್ಲ ನಿಮಗೆ ಅನುಭವಗಳು ಆಗ್ತವೆ ಸ್ನೇಹಿತರೆ. ಬನ್ನಿ ಮುಂದೆ ಮಾತಾಡೋಣ. ಹೀಗೆ ಧ್ಯಾನವನ್ನು ಮಾಡೋಣ ಬನ್ನಿ ಸ್ನೇಹಿತರೆ. ಬೆನ್ನು ಮೂಳೆಯನ್ನು ನೇರವಾಗಿ ಇಟ್ಕೊಳ್ಳಿ, ಮತ್ತೆ ನೀವು ಆರಾಮದಾಯಕವಾಗಿ ಸುಖಾಸನದಲ್ಲಿ ಕೂತ್ಕೊಂಡು ನೋಡಿ, ಉತ್ಸಾಸನದಲ್ಲಿ ನಾನು ಕೂತ್ಕೊಂಡಿದ್ದೀನಿ. ಈಗ ಧ್ಯಾನವನ್ನು ಮಾಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಒಂದು ದೀರ್ಘಾದ ಉಸಿರು ಸ್ನೇಹಿತರೆ. ಅದಾದ ನಂತರ ಧ್ಯಾನವನ್ನು ಶುರು ಮಾಡೋಣ. ಕಣ್ಣನ್ನು ಮುಚ್ಚಿ ಆರಾಮದಾಯಕವಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಯಾವುದೇ ಒತ್ತಡಗಳು ಬೇಡ. ಬೆನ್ನು ಮೂಳೆಯನ್ನು ನೇರವಾಗಿ ಮಾಡಿಕೊಂಡು ಉತ್ಸಾಸನದಲ್ಲಿ ಚಿನ್ನ ಮುದ್ರೆದಲ್ಲಿ ನೀವು ಕುಳಿತುಕೊಂಡು ಧ್ಯಾನವನ್ನು ಮಾಡ್ತಾ ಇದ್ದೀರಾ ಸ್ನೇಹಿತರೆ. ಮೊದಲನೇದಾಗಿ ನಾವು ಧ್ಯಾನದಲ್ಲಿ ಮಾಡುವಾಗ ಕಣ್ಣನ್ನು ಮುಚ್ಚಿದ್ದೇವೆ. ದಯವಿಟ್ಟು ಎಲ್ಲರೂ ಕಣ್ಣನ್ನು ಮುಚ್ಚಿ. ಈಗ ನೋಡಿ ಸ್ನೇಹಿತರೆ, ಗಮನಿಸಿ. ನೀವು ಧ್ಯಾನವನ್ನು ಮಾಡಬೇಕಾದ್ರೆ ಮೊದಲನೇದಾಗಿ ನಾವು ಎಲ್ಲಿ ಕುಳಿತುಕೊಂಡಿದ್ದೀವಿ ಆ ಜಾಗವನ್ನೆಲ್ಲ ಗಮನಿಸಬೇಕು. ಅದಾದ ನಂತರ ಕಣ್ಣು ಮುಚ್ಚಿದ ತಕ್ಷಣ ಸ್ನೇಹಿತರೆ ನಮಗೆ ಹಲವಾರು ಯೋಚನೆಗಳು ಬರೋದು ಶುರು ಆಗ್ತವೆ. ಅಂದರೆ ನೀವೇನಾದರೂ ನೋಡೋದಾಗಿರಲಿ, ಏನಾದರೂ ಕೆಲಸಗಳು ಮರ್ತೋದಾಗಿರಲಿ, ಅಥವಾ ಒಳ್ಳೆಯದೂ ಮತ್ತು ಕೆಟ್ಟದೂ ಯೋಚನೆಗಳು ಬರ್ತವೆ. ಆ ಬರೋ ಯೋಚನೆಗಳಿಗೆ ನೀವು ಉತ್ತರವನ್ನು ನೀಡಬಾರದು. ಅದು ಬರೋ ಯೋಚನೆಗಳು ಬರ್ತಾ ಇರ್ತವೆ, ಹೋಗ್ತಾ ಇರ್ತವೆ ಸ್ನೇಹಿತರೆ. ನೀವು ಆರಾಮದಾಯಕವಾಗಿ ಕುಳಿತುಕೋಬೇಕು. ಹೇಗಂತಂದ್ರೆ, ನಾನು ಏನನ್ನು ಮಾಡ್ತಾ ಇಲ್ಲ, ಮತ್ತೆ ನಾನು ಏನನ್ನು ಅದನ್ನ ಗಮನಿಸ್ತಾ ಇಲ್ಲ, ಮತ್ತೆ ನನಗೇನು ಗೊತ್ತಿಲ್ಲ ಅನ್ನೋ ಥರ ನೀವು ಸುಮ್ಮನೆ ಆರಾಮದಾಯಕವಾಗಿ ಕುಳಿತುಕೋಬೇಕು. ಮತ್ತು ಈಗ ಸ್ನೇಹಿತರೆ ಬನ್ನಿ, ನಾವು ಮೊದಲನೇದಾಗಿ ಮಾಡ್ಬೇಕಂತ ಧ್ಯಾನದಲ್ಲಿ ಕುಳಿತುಕೊಳ್ಳುವಾಗ ಸ್ನೇಹಿತರೆ ನೋಡಿ, ನಮ್ಮ ದೇಹವನ್ನು ಲಕ್ಷಾಂತರ ಪರಮಾಣುಗಳಿಂದ ಮಾಡಲ್ಪಟ್ಟಿದೆ ಸ್ನೇಹಿತರೆ. ಕಣ ಕಣಗಳಿಗೂ ನಾವು ಈಗ ನಮ್ಮ ಮನಸ್ಸನ್ನು, ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಸ್ನೇಹಿತರೆ ನಾವು ಅವನ್ನೆಲ್ಲ ಗುರುತಿಸಿ ಮತ್ತು ಅವುಗಳನ್ನೆಲ್ಲ ನಾವು ನಮ್ಮ ಮನಸ್ಸಿನೊಳಗನೆ ನಮ್ಮ ದೇಹಕ್ಕೆ ಮತ್ತು ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ಸ್ನೇಹಿತರೆ ನಾವು ಈಗ ಅವುಗಳನ್ನೆಲ್ಲ ಸನ್ಮಾನಿಸೋಣ ಸ್ನೇಹಿತರೆ. ಅಂದರೆ ನೋಡಿ, ನಮ್ಮ ದೇಹದಲ್ಲಿ ಎಲ್ಲ ಕಣಗಳ ನಾಡಿ, ನರ, ಮೂಳೆ, ಮಾಂಸ, ಚರ್ಮ ಎಲ್ಲವನ್ನು, ಎಲ್ಲ ಅಂಗಗಳನ್ನು ನಾವು ಮನಸ್ಫೂರ್ತಿಯಾಗಿ ಅವುಗಳನ್ನು ಸನ್ಮಾನಿಸೋಣ ಸ್ನೇಹಿತರೆ. ಅಂದರೆ ನಾವು ಅವುಗಳನ್ನೆಲ್ಲವನ್ನು ಧನ್ಯವಾದಗಳನ್ನು ಹೇಳಬೇಕು. ಹೃತ್ಪೂರ್ವಕ ಧನ್ಯವಾದಗಳನ್ನು ನಾವು ತಿಳಿಸ್ಬೇಕು. ಸೊ ಅದನ್ನು ನಾವೆಲ್ಲ ಸನ್ಮಾನಿಸಬೇಕು ಸ್ನೇಹಿತರೆ. ಬನ್ನಿ, ಈಗ ನಮ್ಮ ದೇಹದಲ್ಲಿರಲು ಎಲ್ಲ ಅಂಗಗಳನ್ನು ಸನ್ಮಾನಿಸಿದ ನಂತರ ಈಗ ನಾವು ಒಂದು ದೀರ್ಘ ಉಸಿರನ್ನು ತಗೊಳ್ಳೋಣ ಸ್ನೇಹಿತರೆ. ಆರಾಮವಾಗಿ ಕೂತ್ಕೊಳ್ಳಿ. ಯಾವುದೇ ಯೋಚನೆಗಳು ಬೇಡ, ಒತ್ತಡಗಳು ಬೇಡ. ರಿಲ್ಯಾಕ್ಸ್ ಆಗಿ ಕೂತ್ಕೊಳ್ಳಿ ಸ್ನೇಹಿತರೆ. ಆದ ನಂತರ ಮೊದಲನೇದಾಗಿ ನಾವೀಗ ಮಾಡಬೇಕಾಗಿರೋದು, ನಮ್ಮ ದೇಹದಲ್ಲಿರೋ ಅಂಗಾಂಗಗಳಲ್ಲಿ ನಮ್ಮ ತಲೆಯ ಭಾಗ, ಅಂದರೆ ತಲೆಯಿಂದ ಕಾಲವರೆಗೆ, ಕಾಲಿನ ಪಾದದವರೆಗೆ ಎಲ್ಲ ಭಾಗಗಳು ನಾವೊಮ್ಮೆ ಗುರ್ತಿಸ್ಕೊಂಡು ಬರಬೇಕು ಸ್ನೇಹಿತರೆ. ತಲೆ ಕೂದಲು ಹೇಗಿದೆ ಅನ್ನೋ ಗಮನಿಸಿ. ಹಣೆ, ಕಣ್ಣುಗಳು, ಕಣ್ಣು ರೆಪ್ಪೆ, ಮೂಗು, ತುಟಿ, ಹಲ್ಲು, ನಾಲಿಗೆ, ಹೊಸುಡೆ, ಈ ಥರ ಎಲ್ಲ ಭಾಗಗಳನ್ನು ಗುರುತಿಸಿ. ಮತ್ತು ಈಗ ಕುತ್ತಿಗೆಯ ಭಾಗ, ಗಂಟಲು ಗಮನಿಸೋಣ ಸ್ನೇಹಿತರೆ. ಮತ್ತು ಭುಜಗಳು, ಅಂಗೈ, ಕೈ ಬೆರಳುಗಳು ಮತ್ತು ಬೆನ್ನು, ಹೊಟ್ಟೆ ಭಾಗ, ಸೊಂಟ, ಹೊಟ್ಟೆಯಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಿಧಾನವಾಗಿ ಒಂದೊಂದಾಗಿ ಗುರುತಿಸ್ಕೊಂಡು ಬನ್ನಿ ಸ್ನೇಹಿತರೆ. ಸೊಂಟ ಭಾಗ, ಒಂದು ದೀರ್ಘಾದ ಉಸಿರನ್ನು ಬಿಡಿ ಮತ್ತು ಆರಾಮಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ತೊಡೆ ಭಾಗ, ಮೊಣಕಾಲು, ಕಾಲು ಬೆರಳುಗಳು, ಪಾದ, ಈ ಥರ ಎಲ್ಲ ಭಾಗಗಳನ್ನು ನಿಧಾನವಾಗಿ ಗುರುತಿಸ್ಕೊಂಡು ಬರೋಣ.
ರಿಲ್ಯಾಕ್ಸ್ ಆಗಿ ಕುಳಿತುಕೊಳ್ಳಿ ಸ್ನೇಹಿತರೆ. ಯಾವುದೇ ಒತ್ತಡ ಬೇಡ. ಬರೋ ಯೋಚನೆಗಳನ್ನು ಉತ್ತರವನ್ನು ನೀಡಬಾರದು ಮತ್ತು ಕಣ್ಣನ್ನು ತೆರೆಯಬಾರದು. ಆರಾಮಾಗಿ ಕೂತ್ಕೊಳ್ಳಿ. ಆರಾಮಾಗಿ ಕೂತ್ಕೊಳ್ಳಿ. ಈಗ ನಮ್ಮ ದೇಹದಲ್ಲಿರೋ ಎಲ್ಲ ಅಂಗಾಂಗಗಳನ್ನು ನಾವು ಗುರ್ತಿಸಾದ ನಂತರ ಸ್ನೇಹಿತರೆ, ಈಗ ನಮ್ಮ ಮೂಗಿನ ಉಸಿರಾಟದ ಮೇಲೆ ಗಮನವನ್ನು ಹರಿಸೋಣ. ನೋಡಿ ಸ್ನೇಹಿತರೆ, ನಮ್ಮ ಮೂಗು ಈಗ ನಿಧಾನವಾಗಿ ಉಸಿರಾಡ್ತಾ ಇದೆ. ಅದರ ಮೇಲೆ ಗಮನವನ್ನು ಹರಿಸೋಣ. ರಿಲ್ಯಾಕ್ಸ್ ಆಗಿರಿ. ಆರಾಮದಾಯಕವಾಗಿ ಕೂತ್ಕೊಳ್ಳಿ ಸ್ನೇಹಿತರೆ. ರಿಲ್ಯಾಕ್ಸ್, ಆರಾಮವಾಗಿ ಕೂತ್ಕೊಳ್ಳಿ. ಆದ ನಂತರ ನೀವು 15 ನಿಮಿಷ ಮಾಡ್ತಾ ಇದ್ದೀರೋ, 30 ನಿಮಿಷ ಮಾಡ್ತಾ ಇದ್ದೀರೋ, ನಿಮ್ಮ ಸಮಯ ಮುಗಿದಾದ ನಂತರ 2 ಕೈಯನ್ನು ರಿಲೀಸ್ ಮಾಡಿ, ಕೈಯನ್ನು ಚೆನ್ನಾಗಿ ಉಜ್ಜಿಕೊಂಡು ಕಣ್ಣಿನ ರೆಪ್ಪೆಯನ್ನು ಒರೆಸಿ ಆರಾಮದಾಗಿ ನೀವು ಕಣ್ಣನ್ನು ತೆರೆಯಿರಿ. ಸ್ನೇಹಿತರೆ, ಈಗ ಒಂದು ದೀರ್ಘವಾದ ಉಸಿರು ತಗೊಂಡು ಉಸಿರನ್ನು ಬಿಡಿ. ಸ್ನೇಹಿತರೆ, ನಾವು ಧ್ಯಾನ ಮಾಡುವಾಗ ತೇಗು ಬರೋದು, ಗ್ಯಾಸ್ ಹೋಗೋದು, ಈ ಥರ ಆಕಳಿಕೆ ಬರೋದು, ನಿದ್ದೆ ಬರೋ ಥರ ಬರೋದು, ಏನಾದರೂ ಬರಲಿ, ಅವುಗಳ ಪಾಡಿಗೆ ಅವು ಬರ್ತಾ ಇರಲಿ, ನೀವು ಆರಾಮದಾಯಕವಾಗಿ ಕುಳಿತುಕೊಂಡು ಧ್ಯಾನ ಮಾಡೋದು ಒಳ್ಳೆಯದು ಸ್ನೇಹಿತರೆ. ಅಂದರೆ ನೋಡಿ, ನಾವು ಧ್ಯಾನವನ್ನು ಮಾಡುವಾಗ ಏನಾಗತ್ತೆ, ನಮ್ಮ ದೇಹದಲ್ಲ ಕಣಗಳಿಗೂ ನಾವು ಸಂತೋಷವನ್ನು ಕೊಡಬೇಕು ಮತ್ತು ಅವುಗಳನ್ನು ಶಾಂತವನ್ನುಗೊಳಿಸಬೇಕು ಸ್ನೇಹಿತರೆ. ಸೊ ಅದರಿಂದ ನಮಗೆ ಸಿಗುವ ಲಾಭಗಳು ಅಂತಂತಂದರೆ ಏಕಾಗ್ರತೆ, ಆತ್ಮಸ್ಥೈರ್ಯ, ಆತ್ಮವಿಶ್ವಾಸವನ್ನು ಬಿಲ್ಡ್ ಮಾಡುತ್ತೆ ಸ್ನೇಹಿತರೆ. ಸೊ ಮತ್ತು ನೀವು ಧ್ಯಾನವನ್ನು ಮಾಡೋ ಇಡೀ ದಿನ ಏಕಾಗ್ರತೆ ಯಾವಾಗ ನಮ್ಗೆ ಬರ್ತದೆ, ಅದರಿಂದ ಆ ಇಡೀ ದಿನ ಲವಲವಿಕೆಯಿಂದ ಇದ್ದು ಸಂತೋಷದಿಂದ ಇದ್ದು ನೀವು ಮಾಡೋ ಕೆಲಸ ಶ್ರದ್ಧೆ ಮತ್ತು ಸ್ಪಷ್ಟತೆಯಿಂದ ನೀವು ಮಾಡಬಹುದು. ಮತ್ತು ಏಕಾಗ್ರತೆಯಿಂದ ನೀವು ಕೆಲಸವನ್ನು ಮಾಡಿದ್ರೆ ನಿಮ್ಮ ಕೆಲಸ ಪರಿಪೂರ್ಣವಾಗಿ 100ರಿಂದ 100% ನಿಮ್ಮ ಕೆಲಸದಲ್ಲಿ ನೀವು ಅದರಲ್ಲಿ ಬೆಳವಣಿಗೆಯನ್ನು ಕಾಣಬಹುದು ಮತ್ತು ಸಕ್ಸೀಡನ್ನು ನೀವು ಕಾಣಬಹುದು ಸ್ನೇಹಿತರೆ. ಯಾವುದೇ ಥರ ಸ್ನೇಹಿತರೆ, ನಾನು ಒಂದು ನಿಮಗೆ ತಿಳಿಸ್ಕೊಡ್ತೀನಿ. ಯಾವುದೇ ಥರ ನಿಮಗೆ ನಿಮ್ಮ ಜೀವನದಲ್ಲಿ ಕೆಟ್ಟ ಘಟನೆ ನಡೆದಿರೋದಾಗಿರಲಿ ಮತ್ತು ನಿಮಗೆ ಏನೇ ಒಂದು ಯೋಚನೆಗಳು ಮಾಡೋದಾಗಿರಲಿ ಮತ್ತು ನಿಮಗೆ ಬೆಟ್ಟದಷ್ಟು ನಿಮಗೆ ಯೋಚನೆಗಳು ಇರ್ಬೋದು, ನೀವು ಖಿನ್ನತೆಗೆ ಒಳಗಡೆ ಆಗಿರಿದ್ದೀರಾ. ಸೊ ನೀವೆಲ್ಲರೂ ಈ ಧ್ಯಾನವನ್ನು ಮಾಡೋದ್ರಿಂದ ನಿಮ್ಗೆ ಎಷ್ಟೇ ದೊಡ್ಡ ಯೋಚನೆ, ಎಷ್ಟೇ ದೊಡ್ಡ ಘಟನೆಗಳು ನೀವು ಜೀವನದಲ್ಲಿ ನಡೆದಿರೋದನ್ನ ಅವುಗಳನ್ನೆಲ್ಲದರಿಂದ ನೀವು ಮುಕ್ತಿಯನ್ನು ಪಡಿಬೇಕಂತಂದರೆ, ಉದಾಹರಣೆ ನಾನು ನಿಮಗೆ ಒಂದು ಹೇಳ್ತೀನಿ. ಕರ್ಪೂರವನ್ನು ನಾವು ಹೇಗೆ ದೇವರ ಮುಂದೆ ಬೆಂಕಿಯಿಂದ ಹಚ್ತೀವಿ, ಆ ಕರ್ಪೂರ ಹೇಗೆ ಕರಗೋಗುತ್ತೆ, ಅದೇ ಥರ ನಿಮ್ಮ ಜೀವನದಲ್ಲಿರೋ ಕೆಟ್ಟ ಯೋಚನೆಗಳು ಮತ್ತು ಕೆಟ್ಟ ಏನು ಸಮಯಗಳು, ಅವುಗಳಿಂದ ನೀವು ಮುಕ್ತಿ ಪಡಿಬೇಕು. ನಿಮಗೆ ಮನಃಶಾಂತಿ ಇಲ್ಲ ಮತ್ತು ನಿಮಗೆ ಸಂತೋಷ ಇಲ್ಲ ಅಂತಂದರೆ ಅವುಗಳನ್ನೆಲ್ಲ ಅದರಿಂದ ಮುಕ್ತಿ ಪಡಿಬೇಕಂತಂದರೆ ನೀವು ಧ್ಯಾನವನ್ನು ಮಾಡಿ, ಪ್ರಾಣಾಯಾಮಗಳನ್ನು ಮಾಡಿ ಸ್ನೇಹಿತರೆ. ಅದರಿಂದ ನಿಮ್ಮ ಯೋಚನೆಗಳು ಎಲ್ಲ ಕೆಟ್ಟ ಯೋಚನೆಗಳೆಲ್ಲ ದೂರವಾಗಿ ಬೆಟ್ಟದಷ್ಟು ಇರೋ ನಿಮ್ಮ ಖಿನ್ನತೆಗೆ ಒಳಗಡೆಯಾಗಿದ್ರೂ ಅವನ್ನೆಲ್ಲ ನಿವಾರಣೆ ಆಗುತ್ತಕ್ಕಂಥದ್ದು ಆಗತ್ತೆ ಸ್ನೇಹಿತರೆ. ಸೊ ಸ್ನೇಹಿತರೆ, ಇದು ಆಗಿತ್ತು ಇವತ್ತಿನ ಧ್ಯಾನದಲ್ಲಿ. ಇದೇ ಥರ ಪ್ರತಿನಿತ್ಯ ಧ್ಯಾನದಿಂದ ಸ್ನಾನ ಸ್ನೇಹಿತರೆ ಅಂತ ಹೇಳ್ತಾ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಎಲ್ಲರಿಗೂ ಧನ್ಯವಾದಗಳು. ಮತ್ತು ಸ್ನೇಹಿತರೆ, ಲೋಕ ಸಮಸ್ತ ಸುಖಿನೋ ಭವಂತು. ಓಂ ಶಾಂತಿ 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 ಅಂತ ಹೇಳ್ತಾ ಎಲ್ಲರಿಗೂ ಅಭಿನಂದನೆಗಳು ಸ್ನೇಹಿತರೆ.